ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಲ್ಲಿ ನಾನು ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಚಾಪ್ಟ್ರಲ್ಲಿ ಪ್ರೀವಿಯಸ್ ಇಯರ್ ಕರ್ನಾಟಕ CET ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಲೆಟ್ ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ಅದಕ್ಕಿಂತ ಮುಂಚೆ ಈ ಒಂದು ಚಾಪ್ಟ್ರಲ್ಲಿ ವರ್ಕ್, ಎನರ್ಜಿ ಆ್ಯಂಡ್ ಪವರ್ ಚಾಪ್ಟ್ರಲ್ಲಿ ಪ್ರತಿ ಇಯರು ನಿಮಗೆ ಒಂದೊಂದು ಕ್ವಶನ್ಸ್ನ ಕೇಳ್ತಾ ಬಂದಿದ್ದಾರೆ. ಹಾಗಾಗಿ ಲಿಟ್ಲ್ ಬಿಟ್ ದಿಸ್ ಚಾಪ್ಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ CET ಎಕ್ಸಾಮಿನೇಷನ್. Let's move on to the first question asked in 2020. The first question, that is the 15th question in this paper. A body is initially at rest. U ಕೊಟ್ಟಿದ್ದಾರೆ, initial velocity 0 ಅಂತ ಹೇಳಿದರೆ, it undergo one dimensional motion with constant acceleration. ಇಲ್ಲಿ acceleration ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ಹಾಗಾದರೆ the power delivered to it at time t is proportional to, ಅಂದರೆ ಪವರು ಟೈಮ್ ಮೇಲೆ ಹೇಗೆ ಡಿಪೆಂಡೆನ್ಸಿ ಇದೆ ಅನ್ನೋದನ್ನ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ನೋಡಿ, ಫೋರ್ಸಿಗೆ ನಾವು ಮಾಸ್ ಇಂಟು ಆಕ್ಸಿಲರೇಷನ್ ಅಂತ ಬರಿಬೋದು, ಇಂಟು ಡಿಸ್ಪ್ಲೇಸ್ಮೆಂಟ್ ಎಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲಿ ಡಿಸ್ಪ್ಲೇಸ್ಮೆಂಟಿನ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಿ ನೋ ದಟ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಲ್ವಾ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಆಗಿರೋದ್ರಿಂದ ಯು 0 ಆಗುತ್ತೆ. ಸೊ ದಿಸ್ ಇಸ್ ಬಿಕಮ್ಸ್ ಹಾಫ್ ಎ ಟಿ ಸ್ಕ್ವೇರ್. ನಾನು ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಮ್ ಎ ಎಸ್ ಅಂದರೆ ನಮಗೆ ಬಂದಿದೆ ಹಾಫ್ ಎ ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಟಿ. ಸೊ ಟಿ ಟಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ನೋಡಿ, ಪವರ್ ಇಸ್ ಈಕ್ವಲ್ ಟು ಏನಾಯಿತು, ಎಮ್ ಎ ಹಾಫ್ ಎಮ್ ಎ ಸ್ಕ್ವೇರ್ ಟಿ. ಇಲ್ಲಿ ಮಾಸ್ ಕಾನ್ಸ್ಟೆಂಟು, ಆಕ್ಸಿಲರೇಷನ್ ಕಾನ್ಸ್ಟೆಂಟು. ಸೊ ಪವರು ಟೈಮ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿದೆ. ಸೊ ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಇನ್ ದಿಸ್ ಕ್ವಶನ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಡಿ. Next question. During inelastic collision between two objects, which of the following quantity always remains conserved ಅಂತ ಇದೆ. ನೋಡಿ, ಎಲಾಸ್ಟಿಕ್ ಕೊಲಿಷನ್ ಆಗಿರ್ಬೋದು, ಇನ್ ಎಲಾಸ್ಟಿಕ್ ಕೊಲಿಷನ್ ಆಗಿರ್ಬೋದು, ಎರಡೂ ಕೇಸಲ್ಲಿ ಟೋಟಲ್ ಎನರ್ಜಿ ಈಸ್ ಕನ್ಸರ್ವ್ಡ್. ಟೋಟಲ್ ಎನರ್ಜಿ ಎರಡೂ ಕೇಸಲ್ಲಿ ಕನ್ಸರ್ವ್ ಆಗಿರುತ್ತೆ. ಅದೇ ಥರ ಟೋಟಲ್ ಲೀನಿಯರ್ ಮೊಮೆಂಟಮು ಕೂಡ ಕನ್ಸರ್ವ್ ಆಗಿರುತ್ತೆ. ದಟ್ ಈಸ್ ಪಿ. ಟೋಟಲ್ ಎನರ್ಜಿ ಮತ್ತು ಟೋಟಲ್ ಲೀನಿಯರ್ ಮೊಮೆಂಟಮು ಎಲಾಸ್ಟಿಕ್ ಕೊಲಿಷನ್ನು ಮತ್ತು ಇನ್ಎಲಾಸ್ಟಿಕ್ ಕೊಲಿಷನಲ್ಲಿ ಕನ್ಸರ್ವ್ ಆಗಿರುತ್ತೆ. ಬಟ್ ಎಲಾಸ್ಟಿಕ್ ಕೊಲಿಷನಲ್ಲಿ ಕೈನೆಟಿಕ್ ಎನರ್ಜಿ ಕೂಡ ಕನ್ಸರ್ವ್ ಆಗಿರುತ್ತೆ. ಇನ್ಎಲಾಸ್ಟಿಕ್ ಕೊಲಿಷನಲ್ಲಿ ಕೈನೆಟಿಕ್ ಎನರ್ಜಿ ಈಸ್ ನಾಟ್ ಕನ್ಸರ್ವ್ಡ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಆಲ್ವೇಸ್ ರಿಮೈನ್ಸ್ ಕನ್ಸರ್ವ್ಡ್ ಅಂತ ಇದೆ ಇನ್ಎಲಾಸ್ಟಿಕ್ ಕೊಲಿಷನಲ್ಲಿ. ಸೊ ಆನ್ಸರ್ ಏನೂ ಆಗುತ್ತೆ, ಆನ್ಸರ್ ಡಿನೂ ಆಗುತ್ತೆ. ಸೊ ಆಪ್ಷನ್ ಎ ಆ್ಯಂಡ್ ಡಿ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಟೂ ಪಾರ್ಟಿಕಲ್ಸ್ ಆಫ್ ಮಾಸಸ್ m1 ಆ್ಯಂಡ್ m2 have equal kinetic energies. The ratio of their momenta is. ನೋಡಿ, ಕೈನೆಟಿಕ್ ಎನರ್ಜಿ ಎರಡೂ ಕೇಸಲ್ಲಿ ಈಕ್ವಲ್ ಇದೆ, ಎರಡೂ ಪಾರ್ಟಿಕಲ್ಗೂ. ಕೈನೆಟಿಕ್ ಎನರ್ಜಿ ಆಫ್ ದ ಫಸ್ಟ್ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಸೆಕೆಂಡ್ ಪಾರ್ಟಿಕಲ್. ಹಾಗಾದರೆ ಕೈನೆಟಿಕ್ ಎನರ್ಜಿಗೂ ಮೊಮೆಂಟಮ್ಗೆ ಇರ್ತಕ್ಕಂಥ ರಿಲೇಷನನ್ನು ಫೈಂಡ್ ಔಟ್ ಮಾಡಬೇಕು. ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್. ಸೊ ನೋಡಿ, ಹಾಫ್ ಎಮ್ ಆಗೇ ಇರಲಿ, ವಿ ಸ್ಕ್ವೇರ್ ಆಗಿರಲಿ, ಇಲ್ಲಿ ಎಮ್ ಮತ್ತು ಎಮ್ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಇದೇನಾಯಿತು, ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಆಯ್ತಲ್ವಾ. So kinetic energy is equal to m into v is nothing but momentum. So this is becomes p square divided by 2m. ಹಾಗಾಗಿ ಇಲ್ಲಿ ಬರೆದಾಗ p1 square divided by 2m1 is equal to p2 square divided by 2m2. ಕ್ವಶನಲ್ಲಿ ಕೇಳಿರೋದು ರೇಷಿಯೋ ಆಫ್ ದೇರ್ ಮೊಮೆಂಟ. ಮೊಮೆಂಟ ಇಸ್ nothing but linear momentum. So p1 square by p2 square is equal to 2 get cancel out, m1 by m2. Therefore P1 by P2 is equal to square root of M1 by M2. This is the answer for the given question. Root M1 is to M2 is the answer. Option C. ನೋಡಿ, ನೆನ್ಪಿಟ್ಕೊಳ್ಳಿ, ಕೈನೆಟಿಕ್ ಎನರ್ಜಿಗೂ ಮತ್ತು ಮೊಮೆಂಟಮ್ಗೆ ಇರ್ತಕ್ಕಂಥ ರಿಲೇಷನ್ನು ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m. ಪಿ ಇಸ್ ದ ಲೀನಿಯರ್ ಮೊಮೆಂಟಮ್. ನೆಕ್ಸ್ಟ್ ಕ್ವಶನ್. ಎ ಮೋಟರ್ ಪಂಪ್ ಲಿಫ್ಟ್ಸ್ 6 tons of water from a well of depth 25 meter to the first floor of height 35 meter from the ground floor in 20 minutes. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಂದು ವೆಲ್ ಇದೆ. ಸೊ ದಿಸ್ ವೆಲ್ಲಿನ ಲೆಂತ್ ಎಷ್ಟಿದೆ ಅಂದರೆ, ದಿಸ್ ಇಸ್ ದ ಡೆಪ್ತ್ ಆಫ್ 25 ಮೀಟರ್. ಫಸ್ಟ್ ಫ್ಲೋರಿಂದ ನೋಡಿದಾಗ ಈ ಒಂದು ಹೈಟ್ ಎಷ್ಟಿದೆ ಅಂದರೆ 35 ಮೀಟರ್ ಇದೆ. ಸೊ ಅಲ್ಲಿಗೆ ಟೋಟಲ್ ಹೈಟ್ ಎಷ್ಟಾಯಿತು, 35 ಪ್ಲಸ್ 25 ದಟ್ ಈಸ್ ಈಕ್ವಲ್ ಟು 60 ಮೀಟರ್ ಆಯಿತು. ಹಾಗಾದರೆ ವಾಟ್ ವಿಲ್ ಬಿ ದ ಪವರ್ ಆಫ್ ದ ಪಂಪ್ ಅಂತ ಕೇಳಿದರೆ, ನೋಡಿ, ಪವರ್ ಈಸ್ ನಥಿಂಗ್ ಬಟ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವರ್ಕ್ ಡನ್ ಇಸ್ ಈಕ್ವಲ್ ಟು ಇಲ್ಲಿ ಏನಾಗಿರುತ್ತೆ, ವರ್ಕ್ ಡನ್
ನೋಡಿ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎಮ್ ಜಿ ಎಚ್ ಅಲ್ವಾ, ದಟ್ ಈಸ್ ಫೋರ್ಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಆ್ಯಕ್ಟ್ ಡೌನ್ವರ್ಡ್, ದಟ್ ಈಸ್ ದ ವೆಯ್ಟ್ ಎಮ್ ಜಿ. ಎಚ್ ಈಸ್ ನಥಿಂಗ್ ಬಟ್ ದ ಹೈಟ್, ದಿಸ್ ಹೈಟ್. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಎಮ್ ಜಿ ಎಚ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಎಷ್ಟು ಮಾಸ್ನ ನಾವು ಲಿಫ್ಟ್ ಮಾಡಬೇಕಿಲ್ಲಿ? 6 ಟನ್ಸ್ ಆಫ್ ವಾಟರ್ನ ಲಿಫ್ಟ್ ಮಾಡಬೇಕು. ಸೊ 6 ಟನ್ಸ್ ಅಂದರೆ ಮಾಸ್ ಇಸ್ ಈಕ್ವಲ್ ಟು 6 ಟನ್. ನಮಗೆ ಗೊತ್ತಿದೆ 1 ಟನ್ ಇಸ್ ಈಕ್ವಲ್ ಟು 1000 kg. ಸೊ ದಟ್ 6000 kg ಆಯಿತು. ಸೊ ಆನ್ಸರ್ ಫಾರ್ ದ ಕ್ವಶನ್ ಪಿ ಇಸ್ ಈಕ್ವಲ್ ಟು ಎಮ್ ಸಿಕ್ಕಾಗಿದೆ 6000, ಜಿ 10, ಎಚ್ ಇಸ್ ನಥಿಂಗ್ ಬಟ್ ಹೈಟ್ ಎಷ್ಟಾಯಿತು? ಟೋಟಲ್ ಹೈಟು 60 ಡಿವೈಡೆಡ್ ಬೈ ಟೈಮ್ ಟೇಕನ್. ಟೈಮ್ 20 ಮಿನಿಟ್ ಅಂತ ಕೊಟ್ಟಿದ್ದಾರೆ. 20 ಇಂಟು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದರೆ ಇಂಟು 60. ಸೊ 60 ಗೆಟ್ ಕ್ಯಾನ್ಸಲ್ ಔಟ್, 0 ಗೆಟ್ ಕ್ಯಾನ್ಸಲ್ ಔಟ್. ದ ರಿಮೈನಿಂಗ್ ವಿಲ್ ಬಿ 2 1s 2 3s. ಸೊ ಪವರ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 3000 ವ್ಯಾಟ್ ಆಯಿತು. ಇನ್ನು ಕಿಲೋ ವ್ಯಾಟ್ ಅವರಲ್ಲಿ ಹೇಳಿದರೆ ಕಿಲೋ ವ್ಯಾಟಲ್ಲಿ, ಸೊ ಇದನ್ನು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದರೆ 3 ಕಿಲೋ ವ್ಯಾಟ್ ಇಸ್ ದ ಆನ್ಸರ್. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಆಬ್ಜೆಕ್ಟ್ನ ಗ್ರೌಂಡಿಂದ ಲಿಫ್ಟ್ ಮಾಡ್ತಿದ್ದೀವಿ ಅಂದರೆ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎಮ್ ಜಿ ಎಚ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದ ಪವರಿಗೆ ಆ್ಯಶುವಲ್ ಫಾರ್ಮುಲಾ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 3 ಕಿಲೋ ವ್ಯಾಟ್, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, a 12 kg bomb at rest explode into 2 pieces of 4 kg and 8 kg. ನೋಡಿ ಇಲ್ಲಿ ಕ್ವಶನ್ ನಂಬರ್ 11ನಲ್ಲಿ ಇನಿಷಿಯಲ್ ಮಾಸ್ ಎಷ್ಟಿದೆ? 12 kg ಇದೆ. ದಿಸ್ ಇಸ್ ಎಕ್ಸ್ಪ್ಲೋಡೆಡ್ ಇಂಟು 4 kg ಮಾಸ್ ಆ್ಯಂಡ್ 8 kg ಮಾಸ್. ಇಫ್ ದ ಮೊಮೆಂಟಮ್ ಆಫ್ ದ 4 kg ನ ಮೊಮೆಂಟಮ್ ಕೊಟ್ಟಿದೆ, ದಟ್ ಈಸ್ ಪಿ ಇಸ್ ಈಕ್ವಲ್ ಟು ಎಷ್ಟಿದೆ? 20 ನ್ಯೂಟನ್ ಸೆಕೆಂಡ್. ದೆನ್ ಕೈನೆಟಿಕ್ ಎನರ್ಜಿ ಆಫ್ ದ 8 kg, ಕೈನೆಟಿಕ್ ಎನರ್ಜಿ ಆಫ್ ದ ಕ್ಯಾಲ್ಕುಲೇಟ್ ಮಾಡಬೇಕು. ಕೈನೆಟಿಕ್ ಎನರ್ಜಿ ಅಂತ ಗೊತ್ತಿದೆ, ಹಾಫ್ ಎಮ್ ವಿ ಸ್ಕ್ವೇರ್. ಸೊ ಹಾಫ್ ಇಂಟು ಎಮ್ ಎಷ್ಟು ಕೊಟ್ಟಿದ್ದಾರೆ? ಮಾಸು 8 ಇಂಟು ವಿ ಸ್ಕ್ವೇರ್. ಬಟ್ ಇಲ್ಲಿ ವೆಲಾಸಿಟಿ ಆಫ್ ದ 8 kg ಮಾಸ್ ಗೊತ್ತಿಲ್ಲ. ನೋಡಿ ಇದನ್ನು ಯಾವ ರೀತಿ ಮಾಡೋದಂದರೆ, ಈ ಥರ ಟೈಪ್ ಆಫ್ ಪ್ರಾಬ್ಲಮ್ಗೆ, ದಟ್ ಈಸ್ ದ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತಾ ಇದೆ, ಇಟ್ ಈಸ್ ಸ್ಪ್ಲಿಟ್ ಇಂಟು 2 ಪೀಸಸ್ ಆರ್ 3 ಪೀಸಸ್ ಅಂತ ಕೊಟ್ಟಾಗ 2 ಕನ್ಸರ್ವೇಷನ್ ಲಾಸ್ನ ಅಪ್ಲೈ ಮಾಡೋದು ನೆನಪಿರಲಿ. ಒಂದು ಮೊಮೆಂಟಮ್ ಕನ್ಸರ್ವೇಷನ್ನು, ಅನದರ್ ಒನ್ ಟೋಟಲ್ ಎನರ್ಜಿ ಕನ್ಸರ್ವೇಷನ್ ಅಥವಾ ಕೈನೆಟಿಕ್ ಎನರ್ಜಿ ಕನ್ಸರ್ವೇಷನ್. ಈ ಫಾರ್ಮುಲಾಗಳನ್ನ ಅಥವಾ ಕನ್ಸರ್ವೇಷನ್ ಲಾನ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿ ಇಲ್ಲಿ ಮೊಮೆಂಟಮ್ ಅಂತ ಹೇಳಿದ್ದಾರೆ, ಹಾಗಾಗಿ ಮೊಮೆಂಟಮ್ ಕನ್ಸರ್ವೇಷನ್ ಅಪ್ಲೈ ಮಾಡಿದರೆ ಇನಿಷಿಯಲಿ ಮೀನ್ಸ್ ಎಕ್ಸ್ಪ್ಲೋಡ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ಎಕ್ಸ್ಪ್ಲೋಡ್, ಆಫ್ಟರ್ ಎಕ್ಸ್ಪ್ಲೋಡು ಏನಾಗಿರುತ್ತೆ ಅನ್ನೋದು. ಸಿ ಬಿಫೋರ್ ಎಕ್ಸ್ಪ್ಲೋಡು ಬಾಂಬ್ ಈಸ್ ಅಟ್ ರೆಸ್ಟ್, ಹಾಗಾಗಿ ಇನಿಷಿಯಲ್ ಮೊಮೆಂಟಮ್ 0 ಆಗಿರುತ್ತೆ. ದಟ್ ಈಸ್ ಈಕ್ವಲ್ ಟು ಆಫ್ಟರ್ ಎಕ್ಸ್ಪ್ಲೋಡ್ momentum of the first one plus momentum of the second particle, that is the first particle of mass 4 kg, second piece mass ಎಷ್ಟಿದೆ? 8 kg ಇದೆ. ಸೊ ಅಲ್ಲಿಗೇನಾಯಿತು? P2 is equal to minus P1 ಆಯಿತು. ಅವ್ರು ಕೊಟ್ಟಿದ್ದಾರೆ 4 kg ನ ಮೊಮೆಂಟಮ್ ಕೊಟ್ಟಿದ್ದಾರೆ 20 ನ್ಯೂಟನ್. ಸೊ P2 is equal to ಏನಾಯಿತು? ಮೈನಸ್ 20 ನ್ಯೂಟನ್ ಆಯಿತು. P2 ಅಂದರೆ ಏನು? P2 is nothing but ಮಾಸ್ ಇಂಟು ವೆಲಾಸಿಟಿ ಅಲ್ವಾ? ಮಾಸ್ ಯಾವುದನ್ನು ತೊಗೋಬೇಕಿಲ್ಲಿ? ಸೆಕೆಂಡ್ ಪಾರ್ಟಿಕಲ್ ಅಲ್ವಾ? ಸೆಕೆಂಡ್ ಪಾರ್ಟಿಕಲ್ನ ಮಾಸ್ ಎಷ್ಟಿದೆ? 8 ಇದೆ. ಇಂಟು ವಿ ಇಸ್ ಈಕ್ವಲ್ ಟು ಮೈನಸ್ 20 ನ್ಯೂಟನ್. ವಿ ಇಸ್ ಈಕ್ವಲ್ ಟು ಮೈನಸ್ 20 ಡಿವೈಡೆಡ್ ಬೈ 8. ಸೊ ಇದನ್ನು ಹಾಗೇ ಸಬ್ಸ್ಟಿಟ್ಯೂಟ್ ಮಾಡೋಣ ವೆಲಾಸಿಟಿನ ಇಲ್ಲಿ ಈ ಫಾರ್ಮುಲಾದಲ್ಲಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್, ಹಾಫ್ ಇಂಟು ಎಮ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಯಾವುದ್ರದ್ದು ಕ್ಯಾಲ್ಕುಲೇಟ್ ಮಾಡಬೇಕು ನಾವಿಲ್ಲಿ? 8 kg ಮಾಸಿನ ಕೈನೆಟಿಕ್ ಎನರ್ಜಿ. ಸೊ 8 ವಿ ಸ್ಕ್ವೇರ್ ಮಾಡಬೇಕಲ್ಲ. ವಿ ಸ್ಕ್ವೇರ್ ಅಂದರೆ 20 ಸ್ಕ್ವೇರ್ ಬೈ 8 ಸ್ಕ್ವೇರ್, 20 ಸ್ಕ್ವೇರ್ ಡಿವೈಡೆಡ್ ಬೈ 8 ಸ್ಕ್ವೇರ್. ಸೊ 1 8 ಗೆಟ್ ಕ್ಯಾನ್ಸಲ್ ಔಟ್. ದಿಸ್ ಇಸ್ 20 ಸ್ಕ್ವೇರ್ ಅಂದರೆ 400 ಡಿವೈಡೆಡ್ ಬೈ 2 ಇಂಟು 8. ಸೊ 4 1s 4 2s, ದಿಸ್ ಇಸ್ ಬಿಕಮ್ಸ್ 100 ಡಿವೈಡೆಡ್ ಬೈ 4. 100 by 4 is nothing but kinetic energy is equal to 25 joule. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಇಲ್ಲಿ ನೆನ್ಪಿಟ್ಕೋಬೇಕು, ಬಾಂಬ್ ಎಕ್ಸ್ಪ್ಲೋಡ್ ಆಗಿ 2 ಫ್ರಾಗ್ಮೆಂಟ್ಸ್ ಆಗಿ ಸ್ಪ್ಲಿಟ್ ಆಗಿದೆ ಅಥವಾ 3 ಫ್ರಾಗ್ಮೆಂಟ್ಸ್ ಆಗಿ ಸ್ಪ್ಲಿಟ್ ಆಗಿದೆ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ನಮಗೆ ಈಸಿಯಾಗಿ ಸಿಗುತ್ತೆ. ಮೀನ್ಸ್ ಬಿಫೋರ್ ಮೊಮೆಂಟಮ್ ಎಷ್ಟಿರುತ್ತೋ ದಟ್ ಈಸ್ ಈಕ್ವಲ್ ಟು ಮೊಮೆಂಟಮ್ ಆಫ್ಟರ್ ದ ಸ್ಪ್ಲಿಟ್ಟಿಂಗ್ ಆಫ್ ದ ಬಾಂಬ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 25 joule. Next question, the kinetic energy of a body of mass 4 kg and momentum 6 Newton second will be. ಇಲ್ಲಿ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಕೈನೆಟಿಕ್ ಎನರ್ಜಿ ನಮಗೆ ಫಾರ್ಮುಲಾ ಗೊತ್ತಿದೆ, ಹಾಫ್ ಎಮ್ ವಿ ಸ್ಕ್ವೇರ್. ಸೊ ಹಾಫ್ ಇಂಟು ಎಮ್ ಕೊಟ್ಟಿದ್ರೆ ಮಾಸ್ ವಿಲ್ ಬಿ 4 kg.
ಸೊ 4 ಇಂಟು ವಿ ಸ್ಕ್ವೇರ್. ಬಟ್ ವೆಲಾಸಿಟಿ ಕೊಟ್ಟಿಲ್ಲ, ಬಟ್ ಮೊಮೆಂಟಮ್ ಕೊಟ್ಟಿದ್ದಾರಲ್ವ. ಸೊ ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ. ಸೊ ವೆಲಾಸಿಟಿ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ, 4 ಇದೆ. ಸೊ 2 ಝಾ 2 3 ಝಾ, ಸೊ 3 ಡಿವೈಡೆಡ್ ಬೈ 2 ಆಯಿತು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಮಾಸ್ ಇಸ್ 4, ವೆಲಾಸಿಟಿ ನೋಡಿ ವಿ ಸ್ಕ್ವೇರ್ ಮಾಡಿದರೆ 9/4 ಆಗುತ್ತಲ್ವ, 9 ಡಿವೈಡೆಡ್ ಬೈ 4. ಸೊ 4 get cancel out. This is becomes 4.5 joule. So answer for the question is 4.5 joule. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್, ಎ ಟ್ರಕ್ ಆಕ್ಸಿಲರೇಟ್ ಫ್ರಮ್ ಸ್ಪೀಡ್ v to 2v, ವರ್ಕ್ ಡನ್ ಇನ್ ಡ್ಯೂರಿಂಗ್ ದಿಸ್ ಈಸ್. ಇಲ್ಲಿ ಆಪ್ಷನ್ಸ್ ಏನು ಹೇಳಿದ್ದಾರೆ ಅಂದರೆ 3 times as the work done in accelerating it from rest to v, similarly same as the work done in accelerating it from rest to v, rest to v ಎಲ್ಲವೂ ಕೂಡ ರೆಸ್ಟಿಂದ ವಿಗೆ ಹೇಳಿದ್ದಾರೆ ಆಪ್ಷನ್ಸಲ್ಲಿ. ಹಾಗಾಗಿ ಫಸ್ಟು ಇದಕ್ಕೆಷ್ಟು ವರ್ಕ್ ಡನ್ನನ್ನು ಕ್ಯಾಲ್ಕುಲೇಟ್ ಮಾಡೋಣ, ಅದೇ ರೀತಿ ರೆಸ್ಟಿಂದ ವಿಗೆ ಎಷ್ಟು ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಆಪ್ಷನ್ಸ್ನ ಮ್ಯಾಚ್ ಮಾಡ್ತಾ ಹೋಗೋಣ. ನೋಡಿ, ಈ ಒಂದು ಕ್ವಶನ್ನು ಬೇಸ್ ಆಗಿರ್ತಕ್ಕಂಥದ್ದು ವರ್ಕ್ ಎನರ್ಜಿ ಥಿಯರಮ್ ಮೇಲೆ. ನಮಗೆ ವರ್ಕ್ ಎನರ್ಜಿ ಥಿಯರಮ್ ಏನು ಹೇಳುತ್ತೆ, ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂದರೆ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನ್ಷಿಯಲ್ ಕೈನೆಟಿಕ್ ಎನರ್ಜಿ. ನೋಡಿ, ಕ್ವಶನಲ್ಲಿ ಇನ್ಷಿಯಲಿ ಎಷ್ಟಿದೆ ಸ್ಪೀಡು, ಯು ಇಸ್ ಈಕ್ವಲ್ ಟು ವಿ ಹೇಳಿದರೆ, ಫೈನಲ್ ಸ್ಪೀಡ್ ಎಷ್ಟಿದೆ, 2v ಇದೆ. ಫೈನಲ್ ಸ್ಪೀಡ್ ಇಸ್ ಈಕ್ವಲ್ ಟು 2v. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಹಾಫ್ ಇಂಟು ಎಮ್ ಆಗೇ ಇರಲಿ. ವಿ ನೋಡಿ, ಫೈನಲ್ ಸ್ಪೀಡ್ ಇಸ್ 2v ಸ್ಕ್ವೇರ್ ಅಂದರೆ 4v ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಎಮ್ ವಿ ಸ್ಕ್ವೇರ್. ಇನ್ಷಿಯಲ್ ಸ್ಪೀಡು ವಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕಾಮನ್ ತೊಗೊಂಡ್ರೆ ಹಾಫ್ ಎಮ್ ವಿ ಸ್ಕ್ವೇರ್, 4 - 1 ಎಷ್ಟಾಗುತ್ತೆ ಇಲ್ಲಿಗೆ, 3 times ಹಾಫ್ ಎಮ್ ವಿ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ದ ವಾಟ್ ಈ ವರ್ಕ್ ಡನ್ ಆಕ್ಸಿಲರೇಟ್ ಫ್ರಮ್ ವಿ ಟು 2v. ಹಾಗಾದರೆ 0 ಇಂದ ರೆಸ್ಟಿಂದ ವಿಗೆ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸಿ, ರೆಸ್ಟ್ ಅಂದರೆ ಯು ಇಸ್ ಈಕ್ವಲ್ ಟು ಇನ್ಷಿಯಲ್ ವೆಲಾಸಿಟಿ 0 ಆಯಿತು, ಫೈನಲ್ ವೆಲಾಸಿಟಿ ವಿ ಅಂತಲೇ ಹೇಳಿದರೆ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಯು ಸ್ಕ್ವೇರ್. ಸೊ ಹಾಫ್ ಎಮ್ ವಿ ಸ್ಕ್ವೇರ್, ಇನ್ಷಿಯಲ್ ಸ್ಪೀಡು 0 ಇದೆ, ಹಾಗಾಗಿ ಇನ್ಷಿಯಲ್ ಕೈನೆಟಿಕ್ ಎನರ್ಜಿ ಕೂಡ 0 ಆಯಿತು. ಸೊ ವರ್ಕ್ ಡನ್ ಆಯಿತು ಈ ಕೇಸಲ್ಲಿ ಹಾಫ್ ಎಮ್ ವಿ ಸ್ಕ್ವೇರ್ ಆಯಿತು. ನೋಡಿ, ಇದನ್ನು ಅಬ್ಸರ್ವ್ ಮಾಡಿದರೆ ವರ್ಕ್ ಡನ್ ಇನ್ ದಿಸ್ ಕೇಸ್ ಇಸ್ ಈಕ್ವಲ್ ಟು, ಇದಕ್ಕೆ ಬೇಕಾದರೆ W1 ಅಂತ ಕೊಡೋಣ. ವರ್ಕ್ ಡನ್ ಇನ್ ದಿಸ್ ಕೇಸ್ ಈಸ್ ಎಷ್ಟಾಗ್ತಿದೆ, ಸಿ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಂಡ್ರೆ ನಾವು ವರ್ಕ್ ಡನ್ ಈ ಕೇಸಲ್ಲಿ ಇದನ್ನು W1 ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಅಂತಲೇ ಇಟ್ಕೊಳ್ಳೋಣ. ಸೊ ಈ ಕೇಸಲ್ಲಿ ನೋಡಿ, ಇಲ್ಲಿ ಬರೀತೀನಿ ನಾನು, ವರ್ಕ್ ಡನ್ ಇನ್ ದಿಸ್ ಕೇಸ್ ಈಸ್ 3 times ದ ವರ್ಕ್ ಡನ್ ಇನ್ ದಿಸ್ ಕೇಸ್. ಮೀನ್ಸ್ ವರ್ಕ್ ಡನ್ ಡ್ಯೂರಿಂಗ್ ದಿಸ್ ಟೈಮ್ ಮೀನ್ಸ್ ಆಕ್ಸಿಲರೇಟಿಂಗ್ ಫ್ರಮ್ ವಿ ಟು 2vಗೆ ಎಷ್ಟು ವರ್ಕ್ ಡನ್ ಬೇಕು ಅಂದರೆ 3 times ಆಸ್ ದ ವರ್ಕ್ ಡನ್ ಇನ್ ಆಕ್ಸಿಲರೇಟಿಂಗ್ ಫ್ರಮ್ ರೆಸ್ಟ್ ಟು ವಿ. ಇಲ್ಲಿ ನೋಡಿ, ರೆಸ್ಟ್ ಟು ವಿ ನಮಗೆ ಎಷ್ಟು ಬಂದಿದೆ, ಹಾಫ್ ಎಮ್ ವಿ ಸ್ಕ್ವೇರ್ ಬಂದಿದೆ. ಬಟ್ ವಿ ಟು 2v ಎಷ್ಟು ಬಂದಿದೆ, 3 times ಹಾಫ್ ಎಮ್ ವಿ ಸ್ಕ್ವೇರ್ ಬಂದಿದೆ. ಹಾಗಾಗಿ ಈ ಕೇಸಲ್ಲಿ ಎಷ್ಟು ವರ್ಕ್ ಡನ್ ಬರುತ್ತೋ ಅದ್ರ 3 times ಕೊಟ್ಟರೆ ನಮಗೆ ಈ ಕೇಸಲ್ಲಿ ವಿ ಇಂದ 2vಗೆ ನಾವು ಪಾರ್ಟಿಕಲ್ನ ಆಕ್ಸಿಲರೇಟ್ ಮಾಡ್ಬೋದು. ಅಥವಾ ಇಲ್ಲಿ ಕ್ವಶನಲ್ಲಿ ಟ್ರಕ್ ಕೇಳಿರೋದ್ರಿಂದ ಟ್ರಕ್ನ ಆಕ್ಸಿಲರೇಟ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ವರ್ಕ್ ಎನರ್ಜಿ ಥಿಯರಮ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಫ್ರಮ್ ಎ ಫಿಕ್ಸ್ಡ್ ಸಪೋರ್ಟ್ 2 small identical spheres are suspended. This is the first sphere, this is the second sphere. By means of a string of length 1 meter. ಇದರ ಲೆಂತ್ ಎಷ್ಟಿದೆ, 1 meter ಇದೆ. They are pulled aside as shown and then released. B is the mean position. ಇದು mean position ಅಂತ ಹೇಳಿದರೆ, then the 2 spheres collide after some time ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾದರೆ 2 ಸ್ಪಿಯರ್ ಕೊಲೈಡ್ ಆಗೋಕ್ಕೆ ಎಷ್ಟು ಟೈಮ್ನ ತೊಗೊಳುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನಾವು ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೊರಟಾಗ ನಾವು ಆಸಿಲೇಷನ್ ಚಾಪ್ಟ್ರಲ್ಲಿ ಕಲ್ತಿದ್ವಿ. ಫಾರ್ ಎಕ್ಸಾಂಪಲ್, ಇದು ಒಂದು ಫಿಕ್ಸ್ಡ್ ಸಪೋರ್ಟ್ ಆಗಿದ್ರೆ ಇದೊಂದು ಪೆಂಡುಲಮ್ ಇದೆ, ಪೆಂಡುಲಮ್ಗೆ ಸ್ವಲ್ಪ ಫೋರ್ಸ್ ಕೊಟ್ಟಾಗ ಏನಾಗುತ್ತೆ, ಈ ರೀತಿ ಆಸಿಲೇಟ್ ಆಗುತ್ತೆ. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 2π√L/g. ಅಂದರೆ ಟೈಮ್ ಪೀರಿಯಡ್ ಅನ್ನೋದು ಲೆಂತ್ ಮತ್ತು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಈ ಕೇಸಲ್ಲಿ ನಾವು ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿದರೆ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2π√L ಎಷ್ಟಿದೆ, 1 meter ಕೊಟ್ಟಿದ್ದಾರೆ. 1 divided by ದಿಸ್ ಇಸ್ g is 10 ಅಂತ ತೊಗೊಂಡ್ರೆ, ಸೊ ದಿಸ್ ಇಸ್ 2π
ಇಂಟು 1 ಡಿವೈಡೆಡ್ ಬೈ ದಿಸ್ ಅಂಡರ್ ರೂಟ್ ಆಫ್ 10 ಆಲ್ಮೋಸ್ಟ್ ಏನಾಗಿರುತ್ತೆ 3.14 ಏನೋ ಬರುತ್ತೆ. ಸೊ ದಿಸ್ ಪೈ ಇಸ್ ಆಲ್ಸೋ 3.14. ದೀಸ್ ಟು ಗೆಟ್ ಕ್ಯಾನ್ಸಲ್ ಔಟ್. ಟೈಮ್ ಪೀರಿಯಡ್ ಎಷ್ಟು ಬಂತು ನಮಗೆ 2 ಸೆಕೆಂಡ್ ಬಂತು. ನೋಡಿ ಟೈಮ್ ಪೀರಿಯಡ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ಪಾರ್ಟಿಕಲು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ರೀಚ್ ಆಗಿ ಮತ್ತೆ ಇಲ್ಲಿಗೆ ಬರೋಕ್ಕೆ ಬೇಕಾಗಿರ್ತಕ್ಕಂತಹ ಟೈಮ್ ತೊಗೊಳಕ್ಕಂಥ ಟೈಮ್. ಹಾಗಾದರೆ ಇಲ್ಲಿ ಬಿ ಈಸ್ ದ ಮೀನ್ ಪೊಸಿಷನ್ ಅಂತ ಹೇಳಿದ್ದಾರೆ. ದೆನ್ 2 ಸ್ಪಿಯರ್ ಕೊಲೈಡ್ ಆಗಬೇಕು ಅಂದರೆ ಇದು ಇಲ್ಲಿಗೆ ಬರೋಕ್ಕೆ ಮತ್ತು ಈ ಪಾರ್ಟಿಕಲ್ ಇಲ್ಲಿ ಬರೋಕ್ಕೆ ಸೇಮ್ ಟೈಮ್ ತೊಗೊಳೋದಲ್ವಾ, ಯಾಕಂದರೆ ಟೈಮ್ ಪೀರಿಯಡು ಮಾಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಇದು ಇಲ್ಲಿಗೆ ಬರೋಕ್ಕೆ ತೊಗೊಳ್ತಕ್ಕಂಥ ಟೈಮು, ಇದು ಇಲ್ಲಿಗೆ ಬರೋಕ್ಕೆ ತೊಗೊಳ್ತಕ್ಕಂಥ ಟೈಮು ಎರಡೂ ಒಂದೇ, ಯಾಕಂದರೆ ಟೈಮ್ ಪೀರಿಯಡು ಈ ಆ್ಯಂಗಲ್ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಸೊ ಎರಡೂ ಪಾರ್ಟಿಕಲ್ಗೂ ಟೈಮ್ ಪೀರಿಯಡ್ ಸೇಮು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತಂದರೆ ನಮಗೆ ಟೈಮ್ ಪೀರಿಯಡಿನ 4 ಟೈಮ್ ಮೀನ್ಸ್ ಟೈಮ್ ಪೀರಿಯಡಿನ 4ಅಲ್ಲಿ ಡಿವೈಡ್ ಮಾಡಬೇಕು, 2/4 ಅಷ್ಟು. ಯಾಕಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಗೆ ಬರ್ತಕ್ಕಂಥ ಟೈಮ್ ಏನಂದರೆ ಟೈಮ್ ಪೀರಿಯಡ್. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ತೊಗೊಳುತ್ತೆ, ಇದರಲ್ಲಿ ಎಷ್ಟಿದೆಯೋ ಅದ್ರ 4 ಟೈಮ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು 2 1s 2 2s 0.5 ಸೆಕೆಂಡ್. ಹಾಗಾದರೆ ಎರಡೂ ಸ್ಪಿಯರ್ಗಳು ಇಲ್ಲಿರ್ತಕ್ಕಂಥ ಸ್ಪಿಯರು ಇಲ್ಲಿಗೆ ಬರೋಕ್ಕೆ 0.5 ಸೆಕೆಂಡ್ ತೊಗೊಳುತ್ತೆ, ಇಲ್ಲಿರ್ತಕ್ಕಂಥ ಸ್ಪಿಯರು ಇಲ್ಲಿಗೆ ಬರೋಕ್ಕೆ 0.5 ಸೆಕೆಂಡ್ ತೊಗೊಳುತ್ತೆ. ಸೊ 0.5 ಸೆಕೆಂಡಲ್ಲಿ ಎರಡೂ ಸ್ಪಿಯರು ಕೊಲೈಡ್ ಆಗ್ತಿದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಅಟ್ ಬಿ ಆಫ್ಟರ್ 0.5 ಸೆಕೆಂಡ್. ನೆನ್ಪಿಟ್ಕೊಳ್ಳಿ, ಟೈಮ್ ಪೀರಿಯಡ್ ಅನ್ನೋದು ಲೆಂತು ಮತ್ತು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮಾಸ್ ಆಫ್ ದ ಬಾಡಿ ಆ್ಯಂಡ್ ಆಲ್ಸೋ ದ ಆ್ಯಂಗಲ್ ಇನ್ಕ್ಲೈನ್ಡ್. ಬಟ್ ಅದರ್ ಫ್ಯಾಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಟೈಮ್ ಪೀರಿಯಡು ಡಿಪೆಂಡ್ ಆಗಿದೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಎ ಗನ್ ಫೈರ್ಸ್ ಎ ಸ್ಮಾಲ್ ಬುಲೆಟ್ ವಿತ್ ಎ ಕೈನೆಟಿಕ್ ಎನರ್ಜಿ ಕೆ. ದೆನ್ ಕೈನೆಟಿಕ್ ಎನರ್ಜಿ ಆಫ್ ಎ ಗನ್ ವೈಲ್ ರೀಕಾಯಿಲಿಂಗ್ ಈಸ್. ನೋಡಿ 7th ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿ ನೋ ದಟ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ ಗನ್ನನ್ನು ಫೈರ್ ಮಾಡಿದಾಗ ಬುಲೆಟ್ ಏನಾಗುತ್ತೆ ಈ ಡೈರೆಕ್ಷನಲ್ಲಿ ಮೂವ್ ಆದರೆ ಗನ್ ಏನಾಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ದಿಸ್ ಈಸ್ ಕಾಲ್ ಇಟ್ ಆಸ್ ಎ ರೀಕಾಯಿಲಿಂಗ್ ಅಂತ ಕರಿತೀವಿ. ಈ ಗನ್ನು ವಾಪಸ್ ಬ್ಯಾಕ್ ಬರುತ್ತಲ್ವ, ನಾವು ಅದನ್ನು ರೀಕಾಯಿಲಿಂಗ್ ಅಂತ ಕರಿತೀವಿ. ಇಲ್ಲಿ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಹಾಗಾದರೆ ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ವೈಲ್ ರೀಕಾಯಿಲಿಂಗ್ ಅಂತ ಕೇಳಿದ್ದಾರೆ. ನೋಡಿ ನಾನು ಹೇಳಿದೆ ಈ ಚಾಪ್ಟ್ರಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಆಲ್ಮೋಸ್ಟು ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮೂಮೆಂಟ್ ಮೇಲೆ ಬೇಸ್ ಆಗಿರುತ್ತೆ. ನನಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಅಪ್ಲೈ ಮಾಡಿದರೆ ಬಿಫೋರ್ ಫೈರಿಂಗ್ ದ ಬುಲೆಟ್ ಮೊಮೆಂಟಮ್ ಏನಾಗುತ್ತೆ, ಇನಿಷಿಯಲ್ ಮೊಮೆಂಟಮ್ 0. ಆಫ್ಟರ್ ಫೈರಿಂಗ್ ದ ಬುಲೆಟ್ ಮೊಮೆಂಟಮ್ ಆಫ್ ದ ಬುಲೆಟ್ ಏನು, ಮಾಸ್ ಆಫ್ ದ ಬುಲೆಟ್ ಇಂಟು ವೆಲಾಸಿಟಿ ಆಫ್ ದ ಬುಲೆಟ್ ಪ್ಲಸ್ ಮೊಮೆಂಟಮ್ ಆಫ್ ದ ಗನ್ ಮಾಸ್ ಆಫ್ ದ ಕ್ಯಾಪಿಟಲ್ ಎಮ್ ಅಂತ ತೊಗೊಂಡಿನಿ, ಮಾಸ್ ಆಫ್ ದ ಗನ್ ಇಂಟು ವೆಲಾಸಿಟಿ ಆಫ್ ದ ಗನ್ ಮೈನಸ್ ವಿ ಅಂತ ತೊಗೊಳ್ತೀನಿ. ಯಾಕಂದರೆ ಇದು ಆಪೋಸಿಟ್ ಡೈರೆಕ್ಷನ್ಗೆ ಹೋಗುತ್ತೆ. ಇಲ್ಲ ನಮಗೆ ಇಲ್ಲಿ ತೊಗೊಳ್ಲಿಲ್ಲ ಅಂದ್ರೂ ನಮಗೆ ಆಟೋಮೆಟಿಕಲಿ ಮೈನಸ್ ಸೈನ್ ಬರುತ್ತೆ. ಸೊ ವೆಲಾಸಿಟಿ ಆಫ್ ದ ಗನ್ ಇಸ್ ಈಕ್ವಲ್ ಟು ಏನಾಯಿತು, ಇದನ್ನು ಯು ಅಂತ ತೊಗೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ. ಯು ಇಸ್ ದ ವೆಲಾಸಿಟಿ ಆಫ್ ದ ಬುಲೆಟ್, ವಿ ಇಸ್ ದ ವೆಲಾಸಿಟಿ ಆಫ್ ದ ಗನ್. ಸೊ ವೆಲಾಸಿಟಿ ಆಫ್ ದ ಗನ್ ಏನಾಯಿತು, ಎಮ್ ಯು ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್. ದಿಸ್ ಇಸ್ ದ ವೆಲಾಸಿಟಿ ಆಫ್ ದ ಬುಲೆಟ್. ಸೊ ಈಗ ಕೈನೆಟಿಕ್ ಎನರ್ಜಿ ನೋಡಿ, ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ನಾನು K1 ಅಂತ ತಗೊಂಡಿನಿ. ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ಈಸ್ ಆಫ್ ಎಮ್ ವಿ ಸ್ಕ್ವೇರ್ ಅಲ್ವಾ, ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಗನ್. ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್ ಏನಾಗಿರುತ್ತೆ, ಆಫ್ ಸ್ಮಾಲ್ ಎಮ್ ಸ್ಮಾಲ್ ಯು ಸ್ಕ್ವೇರ್, ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್. ಈಗ ಕೈನೆಟಿಕ್ ಇವೆರಡಕ್ಕೆ ಇರ್ತಕ್ಕಂಥ ರಿಲೇಷನನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ಲೆಸ್ ದ್ಯಾನ್ ಕೆ ಆಗಿದೆಯೋ ಅಥವಾ ಗ್ರೇಟರ್ ದ್ಯಾನ್ ಕೆ ಆಗಿದೆಯೋ ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ K1/K ತೊಗೊಳ್ತೀನಿ. K1/K ತೊಗೊಂಡಾಗ ನೋಡಿ ಇದು ಆಫ್ ಎಮ್ ಕ್ಯಾಪಿಟಲ್ ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆಫ್ ಎಮ್ ಯು ಸ್ಕ್ವೇರ್ ಅಲ್ವಾ. ಸೊ ಆಫ್ ಗೆಟ್ ಕ್ಯಾನ್ಸಲ್ ಔಟ್, ದಿಸ್ ಇಸ್ ಬಿಕಮ್ಸ್ ಎಮ್ ಡಿವೈಡೆಡ್ ಬೈ ಎಮ್ ವಿ ಬೈ ಯು ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ವಿ ಬೈ ಯುನ ಕ್ಯಾಲ್ಕುಲೇಟ್ ಮಾಡಿದ್ರಿ, ಇಲ್ಲಿ ವಿ ಬೈ ಯು ಇಸ್ ಈಕ್ವಲ್ ಟು ಏನಾಯಿತು, ಎಮ್ ಡಿವೈಡೆಡ್ ಬೈ ಎಮ್ ಆಯ್ತಲ್ವಾ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ K1/K is equal to capital M by small m, means mass of the gun by mass of the bullet. V by U ಏನಾಯಿತು, m square divided by capital M square. ಸೊ ಒಂದು ಎಮ್ ಗೆಟ್ ಕ್ಯಾನ್ಸಲ್ ಔಟು, ಇಲ್ಲಿ ಇನ್ನೊಂದು ಎಮ್ ಇಲ್ಲಿ ಗೆಟ್ ಕ್ಯಾನ್ಸಲ್ ಆಯಿತು, ಸ್ಮಾಲ್ ಎಮ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಆಯಿತು. ನಮಗೆ ಗೊತ್ತಿದೆ ಮಾಸ್ ಆಫ್ ದ ಗನ್,
ಮೀನ್ಸ್ ಮಾಸ್ ಆಫ್ ದ ಗನ್ ಕ್ಯಾಪಿಟಲ್ ಎಮ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಮಾಸ್ ಆಫ್ ದ ಬುಲೆಟ್ ಅಲ್ವಾ. ಸೊ ಇದು ರೇಷಿಯೋ ಏನಾಗುತ್ತೆ, ಲೆಸ್ ದ್ಯಾನ್ 1 ಬರುತ್ತೆ. ರೇಷಿಯೋ ಏನಾಯಿತು, ಸ್ಮಾಲ್ ಎಮ್ಮು ತುಂಬ ಕಡಿಮೆ ಇದೆ, ಕ್ಯಾಪಿಟಲ್ ಎಮ್ಮು ತುಂಬ ಜಾಸ್ತಿ ಇದೆ. ಮೀನ್ಸ್ ಕ್ಯಾಪಿಟಲ್ ಎಮ್ ಈಸ್ ಮಾಸ್ ಆಫ್ ದ ಗನ್ ಈಸ್ ಗ್ರೇಟರ್ ದ್ಯಾನ್ ದ ಮಾಸ್ ಆಫ್ ದ ಬುಲೆಟ್. ಹಾಗಾಗಿ ಇದರ ರೇಷಿಯೋ ಲೆಸ್ ದ್ಯಾನ್ 1 ಬರುತ್ತೆ. ಸೊ ಅಲ್ಲಿಗೆ ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ಡಿವೈಡೆಡ್ ಬೈ ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್ ಈಸ್ ಲೆಸ್ ದ್ಯಾನ್ 1. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ಈಸ್ ಲೆಸ್ ದ್ಯಾನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್. ಮೀನ್ಸ್ recoiling kinetic energy of the bullet, kinetic energy of the gun, recoiling kinetic energy of the gun is less than the kinetic energy of the bullet. ಯಾಕಂದರೆ ಕೈನೆಟಿಕ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿದೆ. ವೆಲಾಸಿಟಿ ಆಫ್ ದ ಬುಲೆಟ್ ತುಂಬಾ ಜಾಸ್ತಿ ಇದೆ, ವೆಲಾಸಿಟಿ ಆಫ್ ದ ಗನ್ ಏನಾಗಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಸಿ, ಲೆಸ್ ದ್ಯಾನ್ ಕೈನೆಟಿಕ್ ಎನರ್ಜಿ ಆಫ್ ದ ಗನ್. ನೋಡಿ, ಕಾಮನ್ ಸೆನ್ಸಲ್ಲಿ ಇದನ್ನು ಆನ್ಸರ್ನ ಮಾಡ್ಬೋದು. ಯಾಕಂದರೆ ಗನ್ನು ಮತ್ತು ಬುಲೆಟ್ ಹೇಳಿದ್ದಾರೆ. ಇಲ್ಲಿ ಬುಲೆಟ್ನ ಫೈರ್ ಮಾಡಿದಾಗ ದಿಸ್ ಇಸ್ ದ ಬುಲೆಟ್ ವೆಲಾಸಿಟಿ ಸೇ ಯು ಅಂತ ತೊಗೋಬೋದು. ಗನ್ ಏನಾಗುತ್ತೆ, ಬ್ಯಾಕ್ ಸೈಡ್ ಬರುತ್ತೆ. ದಟ್ ಈಸ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಗನ್ ಬ್ಯಾಕ್ ಸೈಡ್ ಬರುತ್ತೆ, ಬುಲೆಟ್ ಏನಾಗುತ್ತೆ ಫಾರ್ವರ್ಡ್ ಮೂವ್ ಆಗುತ್ತೆ. ಇದ್ರ ವೆಲಾಸಿಟಿನ ಕ್ಯಾಪಿಟಲ್ ವಿ ಅಂತ ತೊಗೋಬೋದು. ಗನ್ನಿನ ಮಾಸ್, ಮಾಸ್ ಆಫ್ ದ ಗನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದ ಮಾಸ್ ಆಫ್ ದ ಏನಾಗಿರುತ್ತೆ ಬುಲೆಟ್ ಆಗಿರುತ್ತೆ. ಸೊ ಮಾಸ್ ತುಂಬ ಜಾಸ್ತಿ ಇದೆ ಅಂದರೆ ಆಟೋಮೆಟಿಕಲಿ ವೆಲಾಸಿಟಿ ಆಫ್ ದ ಗನ್ ಏನಾಗಿರುತ್ತೆ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ವೆಲಾಸಿಟಿ ಆಫ್ ದ ಬುಲೆಟ್ ಆಗಿರುತ್ತೆ. ದೇರ್ಫೋರ್ ವೆಲಾಸಿಟಿ ಆಫ್ ದ ಗನ್ನು ತುಂಬ ಕಡಿಮೆ ಇದೆ, ವೆಲಾಸಿಟಿ ಆಫ್ ದ ಬುಲೆಟ್ ತುಂಬ ಜಾಸ್ತಿ ಇದೆ ಅಂದರೆ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಹಾಫ್ ಎಮ್ ವಿ ಸ್ಕ್ವೇರ್ ಅಲ್ವಾ. ವೆಲಾಸಿಟಿ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ, ಸ್ಕ್ವೇರ್ ಆಫ್ ದ ವೆಲಾಸಿಟಿ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಗನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್ ಆಗಿರುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ ಸಿ, ಲೆಸ್ ದ್ಯಾನ್ ಕೆ. Next question, two bodies of masses m1 and m2 are acted upon by a constant force for a time t. Force constant ಅಂತ ಹೇಳಿದರೆ they start from rest, acquire a kinetic energy E1 and E2 respectively, then E1 by E2 ratio. ನೋಡಿ, ಕೈನೆಟಿಕ್ ಎನರ್ಜಿ ಅಂತ ಹೇಳಿದರೆ E1 by E2 is nothing but half m1 v1 square divided by half m2 v2 square. So half of get cancel out, this is becomes m1 v1 square divided by m2 v2 square. ಇಲ್ಲಿ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವೆಲಾಸಿಟಿ ಇಸ್ ನಥಿಂಗ್ ಬಟ್ u ಪ್ಲಸ್ ಎ ಟಿ ಅಲ್ವಾ. ಇಲ್ಲಿ ನೋಡಿ, ದ ಸ್ಟಾರ್ಟ್ ಫ್ರಮ್ ದ ರೆಸ್ಟ್ ಅಂತ ಹೇಳಿದರೆ ಸೊ u 0 ಆಯಿತು, ಸೊ a ಇಂಟು ಟಿ ಆಯಿತು. ಸೊ ವೆಲಾಸಿಟಿ ಆಫ್ ದ ಫಸ್ಟ್ ಬಾಡಿ ಇಸ್ ಈಕ್ವಲ್ ಟು a1 ಇಂಟು ಟಿ, ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಡಿ ಇಸ್ ಈಕ್ವಲ್ ಟು a2 ಇಂಟು ಟಿ. ಆಕ್ಸಿಲರೇಷನ್ ಗೊತ್ತಿಲ್ಲ, ಆಕ್ಸಿಲರೇಷನ್ ನಮಗೆ ಫಾರ್ಮುಲಾ ಯಾವುದು, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಸೊ ಎ ಇಸ್ ಈಕ್ವಲ್ ಟು ಏನಾಯಿತು, ಎಫ್ ಡಿವೈಡೆಡ್ ಬೈ ಎಮ್ ಆಯಿತು. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ v1 ಇಸ್ ಈಕ್ವಲ್ ಟು ಎಫ್ ಫೋರ್ಸ್ ಸೇಮ್ ಅಂತ ಹೇಳಿದರೆ, ಕಾನ್ಸ್ಟೆಂಟ್ ಫೋರ್ಸ್ ಅಂತ ಹೇಳಿದರೆ, ಸೊ ಎಫ್ ಕಾನ್ಸ್ಟೆಂಟು, ಮಾಸ್ ವಿಲ್ ಬಿ ಡಿಫ್ರೆಂಟ್ m1, ವೆಲಾಸಿಟಿ ಆಫ್ ದ ಸೆಕೆಂಡ್ ಬಾಡಿಗೆ ಏನು ಮಾಡಬೇಕು, ಎಫ್ ಡಿವೈಡೆಡ್ ಬೈ m2ನ ತೊಗೊಳ್ಳೋಣ, ಬಿಕಾಸ್ ದಿಸ್ ಇಸ್ ದ ಸೆಕೆಂಡ್ ಬಾಡಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ E1 ಬೈ E2 ಇಸ್ ಈಕ್ವಲ್ ಟು m1 ಬೈ m2 ಇಂಟು v1 ಬೈ v2 ರೇಷಿಯೋ. v1 ಸ್ಕ್ವೇರ್ ಅಂದರೆ ಏನಾಗುತ್ತಿದ್ದು ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ m1 ಸ್ಕ್ವೇರ್ ಡಿವೈಡೆಡ್ ಬೈ v2 ಎಫ್ ಸ್ಕ್ವೇರ್ ಡಿವೈಡೆಡ್ ಬೈ m2 ಸ್ಕ್ವೇರ್. ಸೊ ದಿಸ್ ಇಸ್ ಬಿಕಮ್ಸ್ m1 ಬೈ m2 ಇಂಟು ನೋಡಿ m2 ಸ್ಕ್ವೇರ್ ಡಿವೈಡೆಡ್ ಬೈ m1 ಸ್ಕ್ವೇರ್ ಅಲ್ವಾ. ಸೊ m1 ಗೆಟ್ ಕ್ಯಾನ್ಸಲ್ ಔಟ್, m2 ಗೆಟ್ ಕ್ಯಾನ್ಸಲ್ ಔಟ್, ರಿಮೈನಿಂಗ್ ವಿಲ್ ಬಿ E1 ಬೈ E2 ರೇಷಿಯೋ ಇಸ್ ಈಕ್ವಲ್ ಟು m2 ಬೈ m1 ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ m2 ಬೈ m1. ಆಪ್ಷನ್ ಬಿ ಇಸ್ ಕರೆಕ್ಟ್. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಕ್ವಶನಲ್ಲಿ ಏನೇನು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ರೆಸ್ಟಿಂದ ಸ್ಟಾರ್ಟ್ ಆಗ್ತಿದೆಯೋ ಅಥವಾ ಇನಿಷಿಯಲ್ ವೆಲಾಸಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಕೈನೆಟಿಕ್ ಎನರ್ಜಿ ಅಂತ ಹೇಳಿರೋದ್ರಿಂದ ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ತೊಗೋಬೇಕು. ಅನ್ನೋನ್ ಕ್ವಾಂಟಿಟಿ ಯಾವಿದೆಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಎ ಬಾಡಿ ಆಫ್ ಮಾಸ್ 5 kg is thrown vertically up with a kinetic energy of 490 joule. The height at which the kinetic energy of the body becomes half of the original value. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಕ್ವಶನ್ ನಂಬರ್ 5ಅಲ್ಲಿ ಒಂದು ಬಾಡಿನ ಈ ರೀತಿ ಥ್ರೋ ಮಾಡ್ತಿದ್ದಾರೆ ವಿತ್ ಎ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎಷ್ಟಿದೆ, 490 ಇದೆ. ಹಾಗಾದರೆ ಯಾವುದೋ ಒಂದು ಪಾಯಿಂಟಲ್ಲಿ
ಕೈನೆಟಿಕ್ ಎನರ್ಜಿ ಏನಾಗ್ತಿದೆ ಹಾಫ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ, ಅಂದರೆ ಕೈನೆಟಿಕ್ ಎನರ್ಜಿ ಈ ಪಾಯಿಂಟಲ್ಲಿ ಏನಾಗ್ತಿದೆ 490/2 ಆಗ್ತಿದೆ. ಹಾಗಾದರೆ ವಾಟ್ ಈಸ್ ದಿಸ್ ಹೈಟ್ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಮು ನಿಮಗೆ ಕನ್ಸರ್ವೇಷನ್ ಲಾಸ್ನ ಅಪ್ಲೈ ಮಾಡಿದರೆ ಮುಗ್ದೋಗ್ಬಿಡುತ್ತೆ. ನೋಡಿ, ಇಲ್ಲಿ ಕನ್ಸರ್ವೇಷನ್ ಆಫ್ ಟೋಟಲ್ ಎನರ್ಜಿನ ಅಪ್ಲೈ ಮಾಡಿದರೆ ಇನಿಷಿಯಲ್ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಫೈನಲ್ ಟೋಟಲ್ ಎನರ್ಜಿ. ಫೈನಲ್ ಟೋಟಲ್ ಎನರ್ಜಿ ಅಂದರೆ ಈ ಪಾಯಿಂಟಲ್ಲಿ, ಟೋಟಲ್ ಎನರ್ಜಿ ಅಟ್ ಎ ಪಾಯಿಂಟ್ ಪಿ ಅಂತ ತೊಗೊಂಡ್ರೆ ಈ ಪಾಯಿಂಟಲ್ಲಿ, ದಿಸ್ ದ ಅಟ್ ಗ್ರೌಂಡ್ ಓ ಪಾಯಿಂಟಲ್ಲಿ. ನೋಡಿ, ಓ ಪಾಯಿಂಟಲ್ಲಿ ಟೋಟಲ್ ಎನರ್ಜಿ ಇರ್ತಕ್ಕಂಥದ್ದು, ಓ ಪಾಯಿಂಟಲ್ಲಿ ಟೋಟಲ್ ಎನರ್ಜಿ ಇರ್ತಕ್ಕಂಥದ್ದು ಈ ಪಾಯಿಂಟಲ್ಲಿ ಓನ್ಲಿ ಕೈನೆಟಿಕ್ ಎನರ್ಜಿ ಅಲ್ವಾ, ಬಿಕಾಸ್ ಆನ್ ದ ಸರ್ಫೇಸಲ್ಲಿದೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ 0, ಸೊ ಓನ್ಲಿ ಕೈನೆಟಿಕ್ ಎನರ್ಜಿ. ಅಟ್ ದಿಸ್ ಪಾಯಿಂಟ್ ನೋಡಿ, ಇಲ್ಲೂ ಕೂಡ ಕೈನೆಟಿಕ್ ಎನರ್ಜಿನೇ ಇದೆ, ಸಮ್ ಹೈಟ್ ಎಚ್ಚಲ್ಲಿದೆ, ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಕೂಡ ಇರುತ್ತೆ. ಸೊ ಇಲ್ಲೇನಿರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ? ಹಾಫ್ ಆಫ್ ದಿಸ್ ವ್ಯಾಲ್ಯೂ. ಸೊ ಕೈನೆಟಿಕ್ ಎನರ್ಜಿ ಬೈ 2 ಇರುತ್ತೆ ಇಲ್ಲಿ ಈ ಪಾಯಿಂಟಲ್ಲಿ, ಪ್ಲಸ್ ಅಲಾಂಗ್ ವಿತ್ ಪೊಟೆನ್ಷಿಯಲ್ ಎನರ್ಜಿ, ಯಾಕಂದರೆ ಬಿಕಾಸ್ ಇಟ್ ಈಸ್ ಅಟ್ ಎ ಸರ್ಟೈನ್ ಹೈಟ್ ಎಚ್ ಹೈಟಲ್ಲಿದೆ ಇದು. ಸೊ mgh ಕೈನೆಟಿಕ್ ಎನರ್ಜಿ ಈ ಪಾಯಿಂಟಲ್ಲಿ ಹಾಫ್ ಆಫ್ ದ ಇನಿಷಿಯಲ್ ವ್ಯಾಲ್ಯೂ ಕ್ವಶನಲ್ಲೇ ಹೇಳಿದ್ದಾರೆ. ಸೊ ಕೈನೆಟಿಕ್ ಎನರ್ಜಿ ನಮಗೆ ಬೇಕಾದ ಹೈಟ್ ಅಲ್ವಾ, ಸೊ ಕೈನೆಟಿಕ್ ಎನರ್ಜಿ ಇದನ್ನು ಈ ಕಡೆ ತೊಗೊಂಡ್ರೆ ಕೈನೆಟಿಕ್ ಎನರ್ಜಿ ಬೈ 2 ಇಸ್ ಈಕ್ವಲ್ ಟು mgh. ಸೊ 1 ಮೈನಸ್ ಹಾಫ್ ಇಸ್ ಕೈನೆಟಿಕ್ ಎನರ್ಜಿ ಬೈ 2 ಆಯಿತು mgh. ನಮಗೆ ಬೇಕಾದ ಎಚ್ ಅಲ್ವಾ, ಸೊ ಫಾರ್ ಎಚ್ ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಇದೆ 490/2 ಇಂಟು ನೋಡಿ ಜಿ ಕೆಳಗಡೆ ಬರುತ್ತೆ, ಜಿ ಎಮ್ಮು ಕೂಡ ಕೆಳಗಡೆ ಬರುತ್ತಲ್ವಾ, ಡಿವೈಡೆಡ್ ಬೈ ಎಮ್. ದೇರ್ ಫೋರ್ ಎಚ್ ಇಸ್ ಈಕ್ವಲ್ ಟು 490/2 ಇಂಟು 1/, ಜಿ ಈಸ್ 10, ಅಲಾಂಗ್ ವಿತ್ ಎಮ್ ಕೊಟ್ಟಿದ್ದಾರೆ, ಎಮ್ ಈಸ್ 5 kg ಅಂತ, ಸೊ 5 ಆಯಿತು. ಸೊ 0 ಗೆಟ್ ಕ್ಯಾನ್ಸಲ್ ಆಯಿತು. ದಿಸ್ ಇಸ್ ಬಿಕಮ್ಸ್ 449/10 ಆಯಿತು, ದಟ್ ಈಸ್ ಈಕ್ವಲ್ ಟು 4.9 ಮೀಟರ್. ದ ಅಪ್ರಾಕ್ಸಿಮೇಟ್ ಆನ್ಸರ್ ಈಸ್ 5 ಮೀಟರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 5 ಮೀಟರ್. ಕಾನ್ಸೆಪ್ಟ್ ಹೇಳಿದೆ, ಇಲ್ಲಿ ಒಂದು ಮೊಮೆಂಟಮ್ ಕನ್ಸರ್ವೇಷನ್ ಅಪ್ಲೈ ಮಾಡ್ಬೋದು, ಇನ್ನೊಂದು ಟೋಟಲ್ ಎನರ್ಜಿ ಕನ್ಸರ್ವೇಷನ್ ಅಪ್ಲೈ ಮಾಡೋದು. ಇಲ್ಲಿ ಎನರ್ಜಿ ಹೇಳಿರೋದ್ರಿಂದ ನಾನು ಎನರ್ಜಿ ಕನ್ಸರ್ವೇಷನ್ ಅಪ್ಲೈ ಮಾಡಿದ್ದೀನಿ. ಇನಿಷಿಯಲ್ ಎನರ್ಜಿ ಈ ಪಾಯಿಂಟಲ್ಲಿ ಇರ್ತಕ್ಕಂಥದ್ದು ಓನ್ಲಿ ಕೈನೆಟಿಕ್ ಎನರ್ಜಿ, ಈ ಪಾಯಿಂಟಲ್ಲಿ ಕೈನೆಟಿಕ್ ಎನರ್ಜಿನೂ ಕೂಡ ಇದೆ, ಅಲಾಂಗ್ ವಿತ್ ಪೊಟೆನ್ಷಿಯಲ್ ಎನರ್ಜಿ ಇದೆ, ಯಾಕಂದರೆ ಇದು ಸರ್ಟನ್ ಹೈಟ್ ಇದೆ ಗ್ರೌಂಡಿಂದ, ಸರ್ಟನ್ ಹೈಟ್ ಗ್ರೌಂಡ್ ಸರ್ಫೇಸಿಂದ ಇದ್ದರೆ ದೇರ್ ವಿಲ್ ಬಿ ಎ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಈ ಪಾಯಿಂಟಲ್ಲಿ ಇನಿಷಿಯಲ್ ಎಷ್ಟು ಕೈನೆಟಿಕ್ ಎನರ್ಜಿ ಅದರ ಹಾಫ್ ಅಷ್ಟಿದೆ. ಆ ಎರಡು ಒಂದು ಕನ್ಸರ್ವೇಷನ್ ಲಾ ಅಪ್ಲೈ ಮಾಡಿಕೊಂಡು ನಾವು ಆನ್ಸರ್ನ ಒಪ್ಲೈನ್ ಮಾಡಿದ್ವಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 5 ಮೀಟರ್. ನೆಕ್ಸ್ಟ್ ಕ್ವಶನ್, ಇಫ್ ದ ಲೀನಿಯರ್ ಮೊಮೆಂಟಮ್ ಆಫ್ ದ ಬಾಡಿ ಈಸ್ ಇನ್ಕ್ರೀಸ್ಡ್ ಬೈ 50%, ದೆನ್ ಕೈನೆಟಿಕ್ ಎನರ್ಜಿ ಆಫ್ ದಟ್ ಬಾಡಿ ಇನ್ಕ್ರೀಸಸ್ ಬೈ. ಆಪ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ಪರ್ಸೆಂಟೇಜಲ್ಲಿ ಹೇಳಿದ್ದಾರೆ. ಪರ್ಸೆಂಟೇಜ್ ಇನ್ಕ್ರೀಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗಿರ್ತಕ್ಕಂಥ ಫಾರ್ಮುಲಾ, ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಆಗಿರಲಿ, ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್, ಕೈನೆಟಿಕ್ ಎನರ್ಜಿನ ಆಗಬೇಕಂತಿಲ್ಲ, ಯಾವ್ದು ಕ್ವಾಂಟಿಟಿ ಕೊಟ್ಟಿರ್ತಾರೆ ಆ ಕ್ವಾಂಟಿಟಿ, ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡೆಡ್ ಬೈ ಇನಿಷಿಯಲ್ ಇಂಟು 100. ನೋಡಿ, ಇನ್ಕ್ರೀಸ್ ಅಂತ ಹೇಳಿದರೆ ಫೈನಲ್ ಮೈನಸ್ ಇನಿಷಿಯಲ್ ಮಾಡ್ಕೊಳ್ಳಿ, ಡಿಕ್ರೀಸ್ ಅಂತ ಹೇಳಿದರೆ ಇನಿಷಿಯಲ್ ಮೈನಸ್ ಫೈನಲ್ ಡಿವೈಡೆಡ್ ಬೈ ಇನಿಷಿಯಲ್. ಇದು ಯಾವಾಗಲೂ ಕೂಡ ಕೆಳಗಡೆ ಇನಿಷಿಯಲ್ ಇರುತ್ತೆ, ಯಾವುದರಲ್ಲಿ ಡಿನಾಮಿನೇಟ್ರಲ್ಲಿ. ನ್ಯೂಮರೇಟ್ರಲ್ಲಿ ನೀವೇನು ಮಾಡಬೇಕು, ಇನ್ಕ್ರೀಸ್ ಅಂತ ಹೇಳಿದರೆ ಇದನ್ನು ಫೈನಲ್ ಮೈನಸ್ ಇನಿಷಿಯಲ್, ಡಿಕ್ರೀಸ್ ಅಂತ ಹೇಳಿದರೆ ಇನಿಷಿಯಲ್ ಮೈನಸ್ ಫೈನಲ್ ಮಾಡಿದರೆ ಆಗುತ್ತೆ. ಇಲ್ಲಿ ಇನ್ಕ್ರೀಸ್ ಅಂತ ಹೇಳಿದ್ರಿಂದ ಫೈನಲ್ ಮೈನಸ್ ಇನಿಷಿಯಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿನ ಫಸ್ಟ್ ಆಫ್ ಆಲ್ ನಾವು ಯಾವ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ, ಫೈನಲ್ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್ ಹೇಳಿರೋದು, ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ p² ಡಿವೈಡೆಡ್ ಬೈ 2m. ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಮೊಮೆಂಟಮ್. ಸೊ ಕೈನೆಟಿಕ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್. ಹಾಗಾದರೆ ಇಲ್ಲಿ ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಇದು ಇನಿಷಿಯಲ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ನಾವು p1 ಅಂತ ತೊಗೊಳ್ತೀನಿ. p1 ಏನಂತ ಹೇಳಿದ್ದಾರೆ, ಲೀನಿಯರ್ ಮೊಮೆಂಟಮ್ ಇನ್ಕ್ರೀಸಸ್ ಬೈ 50% ಅಂತ ಹೇಳಿದ್ದಾರೆ. ಸೊ ಇನಿಷಿಯಲಿ p ಇದೆ ಪ್ಲಸ್ 50% ಆಫ್ ದ ಪಿ, ಅಂದರೆ 50% ಇನ್ಕ್ರೀಸ್ ಆಗ್ತದೆ, ಇನಿಷಿಯಲ್ ವ್ಯಾಲ್ಯೂನ 50%. ಸೊ ನೋಡಿ, ಪಿನ ಕಾಮನ್ ತೊಗೊಂಡ್ರೆ 1 + 50% ಆಯಿತು. ದಿಸ್ ಇಸ್ ಆಲ್ಸೋ ಕ್ಯಾನ್ ಬಿ ರೈಟ್ ಇಟ್ ಆ್ಯಸ್ ಪಿ 1 + 50%ಅನ್ನು ನಾವು ಕ್ಯಾನ್ಸಲ್ ಮಾಡ್ತಾರೆ ಬೈ 100 ಮಾಡ್ತಕ್ಕಂಥದ್ದು. ಸೊ ಕ್ಯಾನ್ಸಲ್ ಆಯಿತು, 5 1s 5 2s 2 1s ಪ್ಲಸ್ p
P1 ಇಸ್ ಈಕ್ವಲ್ ಟು ಏನಾಯಿತು 3/2 ಟೈಮ್ಸ್ P ಆಯಿತು. ದಿಸ್ ಇಸ್ ದ ಫೈನಲ್ ಮೊಮೆಂಟಮ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾನು ಹೇಳಿದೆ ಇಲ್ಲಿ ಕೈನೆಟಿಕ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು P ಆಗಿದೆ. ಇಲ್ಲಿ Pನೇ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಗ್ತದೆ. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಫೈನಲ್ ಮೊಮೆಂಟಮ್ ಸ್ಕ್ವೇರ್. ಸೊ 3/2P ಹೋಲ್ ಸ್ಕ್ವೇರ್ ಮೈನಸ್ ಇನಿಷಿಯಲ್ ಮೊಮೆಂಟಮ್ ಇಸ್ P ಸ್ಕ್ವೇರ್ ಡಿವೈಡೆಡ್ ಬೈ P ಸ್ಕ್ವೇರ್. ನೋಡಿ ಇಲ್ಲಿ P ಸ್ಕ್ವೇರ್ ಕಾಮನ್ ಇದೆ, ಎಲಿಮಿನೇಟ್ ಮಾಡೋಣ P ಸ್ಕ್ವೇರ್ನ. ನೋಡಿ ಇಲ್ಲಿ ಏನಾಗಿದೆ 3/2 ಸ್ಕ್ವೇರ್ ಅಂದರೆ 9 ಡಿವೈಡೆಡ್ ಬೈ 4 -1 ಅಲ್ವಾ, P ಸ್ಕ್ವೇರ್ ಎಲಿಮಿನೇಟ್ ಆಯಿತು. ಸೊ ದಿಸ್ ಇಸ್ ಬಿಕಮ್ಸ್ 4 - 1 5/4 ಇಂಟು 100 ಆಗುತ್ತಲ್ವಾ. ಸೊ 4 1s 4 25s 25 5s ಎಷ್ಟಾಯಿತು 125. ಸೊ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಗ್ತಿದೆ 125% ಆಗ್ತಿದೆ. ನೋಡಿ ಲೀನಿಯರ್ ಮೊಮೆಂಟಮ್ ಏನಾದರೂ 50% ಇನ್ಕ್ರೀಸ್ ಆದರೆ ಕೈನೆಟಿಕ್ ಎನರ್ಜಿ 125% ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ಪರ್ಸೆಂಟೇಜ್ ಇನ್ಕ್ರೀಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫೈನಲ್ ಮೈನಸ್ ಇನ್ಷಿಯಲ್ ಬೈ ಇನ್ಷಿಯಲ್ ಇದು ಎಲ್ಲ ಫಿಸಿಕಲ್ ಕ್ವಾಂಟಿಟಿಗೂ ಒಬೇ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ವರ್ಕ್ ಡನ್ ಬೈ ಎ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ಆಸ್ ಶೋನ್ ಇನ್ ದ ಗ್ರಾಫ್. ದ ಟೋಟಲ್ ವರ್ಕ್ ಡನ್ ಇನ್ ಕವರಿಂಗ್ ಆನ್ ಇನಿಷಿಯಲ್ ಡಿಸ್ಟೆನ್ಸ್ ಆಫ್ 20 ಮೀಟರ್ ಇಸ್. ಈ 20 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಅಂತ ಕೇಳಿದರೆ. ನೋಡಿ ಗ್ರಾಫ್ ಕೊಟ್ಟಿರ್ತಕ್ಕಂಥದ್ದು ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟು. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಏರಿಯಾ ಅಂಡರ್ ದ ಗ್ರಾಫ್ನ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಡೈರೆಕ್ಟಾಗಿ ವರ್ಕ್ ಡನ್ ಸಿಗುತ್ತೆ. ಸೊ ಅಪ್ ಟು 20 ಮೀಟರು ಎಷ್ಟು ಏರಿಯಾ ಕವರ್ ಆಗಿದೆಯೋ ದಟ್ ಏರಿಯಾ ವಿಲ್ ಗಿವ್ಸ್ ದ ವರ್ಕ್ ಡನ್. ಈಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ಏರಿಯಾ ಅಪ್ ಟು 20 ಮೀಟರ್? ನೋಡಿ ಇಲ್ಲಿ ನಾನು ಏರಿಯಾನ ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ದೇ ಆರ್ ಗಿವನ್ ಇನ್ ದ ಕ್ವಶನ್, ದಿಸ್ ಇಸ್ 10, ದಿಸ್ ಈಸ್ 20 ಅಂತ ಕೊಟ್ಟಿದ್ದಾರೆ. ಸೊ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಏರಿಯಾ ಅಂಡರ್ ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್. ಫೋರ್ಸ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫಿನ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದರೆ ವಿ ಕ್ಯಾನ್ ಗೆಟ್ ದ ವರ್ಕ್ ಡನ್. ನೋಡಿ ವರ್ಕ್ ಡನ್ನನ್ನು ಸೊ ಏರಿಯಾ ಅಂಡರ್ ದಿಸ್ ಒನ್, ಏರಿಯಾ ಅಂಡರ್ ದಿಸ್ ಒನ್ ಆ್ಯಂಡ್ ಏರಿಯಾ ಅಂಡರ್ ದಿಸ್ ಒನ್ ಅಪ್ ಟು 20 ಮೀಟರ್ ಅಂತ ಹೇಳಿದ್ದಾರೆ. ನೋಡಿ ಇದ್ರ ಏರಿಯಾ ಏನಾಗಿರುತ್ತೆ, ಏರಿಯಾ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಎ ಟ್ರಯಾಂಗಲ್ ಅಲ್ವಾ. ಹಾಫ್ ಇಂಟು ಬೇಸ್ ಎಷ್ಟಿದೆ 5 ಇಂಟು ಹೈಟ್ ಎಷ್ಟಿದೆ 10 ಇದೆ, ಪ್ಲಸ್ ದಿಸ್ ಒನ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಎಷ್ಟಿದೆ ನೋಡಿ 15 - 5 ಇಸ್ 10 ಇಂಟು ದಿಸ್ ಸೈಡ್ ಎಷ್ಟಿದೆ 10 ಇದೆಯಲ್ವಾ. ಸೊ 10 ಪ್ಲಸ್ ಇದು ಟ್ರಾಫಿಸಮ್ ಅಲ್ವಾ, ಟ್ರಾಫಿಸಮ್ನ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹಾಫ್ ಇಂಟು ಆಪೋಸಿಟ್ ಸೈಡ್ನ ಲೆಂತ್. ದಿಸ್ ಇಸ್ 10 ಮೀಟರ್, ದಿಸ್ ಇಸ್ 10 ಮೀಟರ್ ಅಲ್ಲ ನ್ಯೂಟನಲ್ಲಿದೆ. ಈ ಸೈಡ್ ಎಷ್ಟಿದೆ 20 ಇದೆ, ಇಂಟು ಡಿಫ್ರೆನ್ಸ್ ಬಿಟ್ವೀನ್ ದ ಸೈಡ್ಸ್. ಡಿಫ್ರೆನ್ಸ್ ಬಿಟ್ವೀನ್ ದ ಸೈಡ್ಸ್ 20 - 50 ಅಲ್ವಾ, 20 - 50 ಇಸ್ 5. ನೋಡಿ ದಿಸ್ ಇಸ್ ದ ಟ್ರಾಫಿಸಮ್ ಏರಿಯಾ. ಟ್ರಾಫಿಸಮ್ ಏರಿಯಾ ಇಸ್ ಹಾಫ್ ಇಂಟು ಸೈಡ್ಸಿನ ಲೆಂತ್, ಟೋಟಲ್ ಲೆಂತ್ ಆಫ್ ದ 2 sides means 10 + 20 into difference between these lengths. So 20 - 50 is 5. ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ 2 1s 2 5s 5 5 25 ಆಯಿತು. ದಿಸ್ ಇಸ್ 100 ಪ್ಲಸ್ ದಿಸ್ ಇಸ್ ನೋಡಿ 2 ಇದು 30 ಆಯಿತು. 30ಇಂದ ಡಿವೈಡ್ ಮಾಡಿದರೆ 15 ಪ್ಲಸ್ 15 ಇಂಟು 5 75 ಆಗುತ್ತೆ. ಸೊ ದಿಸ್ ಇಸ್ ಬಿಕಮ್ಸ್ 200 ಜೌಲ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ 200. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ನೀಟಲ್ಲೂ ಕೇಳಿದರೆ ಏರಿಯಾ ಅಂಡರ್ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ನಿಮಗೇನಾಗುತ್ತೆ ವರ್ಕ್ ಡನ್ನ ಕೊಡುತ್ತೆ. ಎಲ್ಲೆವರೆಗೂ ಅವ್ರು ಕೇಳಿರ್ತಾರೆ ಅಲ್ಲೆವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 20 ಕೇಳಿದರೆ ಆಗ 20, ಇಲ್ಲೇವರೆಗೂ ಕೇಳಿದರೆ 30 ಕೇಳಿದರೆ ನಾವು ಈ ಏರಿಯಾನ ಕೂಡ ಕ್ಯಾಲ್ಕುಲೇಟ್ ಮಾಡಿದರೆ ಟೋಟಲ್ ವರ್ಕ್ ಡನ್ ಆಗುತ್ತೆ. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ ಆಪ್ಷನ್ ಬಿ 20 ಜೌಲ್.